ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋಣ. ನಿನ್ನೆ ನಾವು ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ ಮಾತನಾಡಿದ್ವಿ. ನೀವು ಕೂಡ ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕೆ ಸಿದ್ದರಾಮಯ್ಯ ಅವರು ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ, ನಾನೇ ಮುಂದಿನ ಮತ್ತೆ ಮುಖ್ಯಮಂತ್ರಿ, ನಾನೇ ಪುಷ್ಪಾರ್ಚನೆ ಮಾಡ್ತೀನಿ, ನಾನೇ ಇರ್ತೀನಿ ಅಂತ ಹೇಳಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಸ್ಟ್ರಾಟರ್ಜಿಗಳು ಅದು ವರ್ಕೌಟ್ ಆಯ್ತಾ ಅಥವಾ ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರುವಂಥ ಸ್ಟ್ರಾಟರ್ಜಿಗಳೇ ಅವರಿಗೆ ತಿರುಗುಬಾಣ ಆಗ್ತಾ ಇದೆಯಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ನೋಡಿ, ಮತ್ತೊಂದು ಕಡೆ ಈ ಬೆಂಬಲಿಗರ ಹೇಳಿಕೆಗಳಿದೆಯಲ್ಲ ಸರ್, ಅದು ಸಹಜ. ಅದು ಇವರೇ ಹೇಳ್ಕೊಟ್ಟು ಹೇಳಿಸ್ತಾರೋ ಅಥವಾ ಅವರಾಗೆ ಬಾಯಿ ಮಾತಲ್ಲಿ ಅಭಿಮಾನ ಪ್ರೀತಿಯಿಂದ ಹೇಳ್ತಾರೋ ಅದು ಗೊತ್ತಿಲ್ಲ. ಇವರೇ ಸಿಎಂ ಅಂತ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಹೇಳಿದ್ದಾರೆ. ಗೊತ್ತಿರೋ ವಿಚಾರ, ಕೆ ಎನ್ ರಾಜಣ್ಣ ಅವರು ಪದೇ ಪದೇ ಆ ಮಾತನ್ನ ಹೇಳ್ತಾ ಇದ್ರು. ಅದು ಏನಾಯ್ತು ಅನ್ನೋದು ಕೂಡ ಗೊತ್ತು. ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಅವರೇ ನವೆಂಬರ್ನ ನಂತರ ಮುಖ್ಯಮಂತ್ರಿ ಆಗ್ತಾರೆ, ನವೆಂಬರ್ನ ನಂತರ ಒಂದಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂಥ ಹೇಳಿಕೆಗಳು. ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರು ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ, ಅದು ಕೂಡ ಗೊತ್ತು. ಇನ್ನು LR ಶಿವರಾಮೇಗೌಡರು JDS ಅಲ್ಲಿ ಇದ್ದಂಥವರು ಪಕ್ಷದಿಂದ ಪಕ್ಷಕ್ಕೆ ಅವಾಗವಾಗ ಹಾರ್ತಾ ಇರ್ತಾರೆ, ಅಧಿಕಾರದ ಆಸೆಗೋ ಅಥವಾ ಏನೋ ಮತ್ತೊಂದು ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರ ಜೊತೆಗಂತೂ ಬಹಳ ಚೆನ್ನಾಗಿದ್ದಾರೆ. ಅವರ ಸ್ಟೇಟಸ್ಗಳು, ಅವರ ಫೋಟೋಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಇಬ್ಬರಿಗೂ ಈಗ ಶಾಕ್ ಕೊಟ್ಟಿರೋದು, ನೋಟಿಸ್ ಕೊಟ್ಟಿದೆ, ಉತ್ತರ ಕೊಡಬೇಕು ಅಂತ ಹೇಳಿ. ಅಂದ್ರೆ ಏನಾದ್ರೂ ಬದಲಾವಣೆಗಳಾಗತ್ತಾ, ಹೇಗೆ, ಏನು? ಮತ್ತೆ ಇನ್ ಕೇಸ್ ಇವ್ರು ನೋಟಿಸ್ಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇವ್ರ ಮೇಲೆ ಏನ್ ಕ್ರಮ ಆಗಬಹುದು ಅಂತ. ಒಂದು ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಮಾರ್ಟ್ ಆಗಿ ಮೂವ್ ಮಾಡ್ತಿದ್ದಾರೆ, ನೋ ಡೌಟ್ ಅಬೌಟ್ ದಟ್. ಯಾಕೆಂದರೆ ನೋಡಿ, ಈ ಮೊದಲು ಇಂಥದೇ ಮಾತನಾಡಿದಂಥ ರಾಮನಗರ ಶಾಸಕರು ದಟ್ ಮುಸ್ಲಿಂ ಅವರು ನಂತರ ಚನ್ನಗಿರಿ ಅವರೇನು ಶಿವಗಂಗಾನ ಸೊ ಅವರು ಕೂಡ ಇದೇ ರೀತಿ ದೇ ಆರ್ ವೆರಿ ಕ್ಲೋಸ್ ಟು ಡಿ ಕೆ ಶಿವಕುಮಾರ್. ಅವರು ಹೇಳಿಕೆ ಕೊಟ್ಟಿದ್ರು, ಅವರ ಸದ್ಯಕ್ಕೆ ಅವ್ರು ಬಾಯಿ ಮುಚ್ಚಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್, ಈ ರಂಗನಾಥ್ ಅವರು ಇವರೆಲ್ಲ ಹೇಳ್ತಾ ಇರೋದು ಹೊಸ್ತಲ್ಲ. ಈ ಮಾಗಡಿ ಶಾಸಕ ಇವರು ಇದ್ದಾರೆ ಅವ್ರ ಜೊತೆಗೆ, ಬಾಲಕೃಷ್ಣ ಅವರು ಅವ್ರ ಗ್ಯಾಂಗ್ನ ಅವ್ರು ಹೇಳ್ತಿದ್ದಾರೆ ಯಾಕಿದು ಅಂತ. ಸೊ ಒಂದು ರೀತಿಯ ಪ್ರೆಷರ್ ಬಿಲ್ಡಪ್ ಮಾಡೋವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೋ ಸಿಗಲ್ವೋ ಬೇರೆ, ಬಟ್ ಅವ್ರಿಗೆ ಸಿಗಬೇಕು ಅನ್ನೋದು ಅವ್ರ ಬೆಂಬಲಿಗರ ಆಸೆ, ಅದು ಕಾಮನ್, ಅದೇನು ತಪ್ಪು ಅಂತ ನನ್ನಲ್ಲ. ಆದರೆ ಅವರಿಗೇನಿದೆ, ಈ ಹುಮ್ಮಸ್ಸು ಇರುತ್ತೆ ಅವರಿಗೆ, ಈ ಬಹಳಷ್ಟು ಶಾಸಕರಿಗೆ ಇರುತ್ತೆ. ಯಾಕಂದರೆ ಈಗ ಹೇಳಿ ನಾವು ಜೊತೆಯಾಗಿ ನಿಂತರೆ ನಾಳೆ ಅವರು ಮುಖ್ಯಮಂತ್ರಿ ಆದರೆ ನಮಗೊಂದು ಸ್ಥಾನ ಗಟ್ಟಿ ಅಲ್ವಾ. ಸೊ ನಮ್ಮ ಬೆಂಬಲ ಕೊಟ್ಟಿದ್ವಿ ಅಂತ ಹೇಳೋಕ್ಕಾಗ್ತದೆ, ಒಂದು ಕ್ಲೈಮ್ ಮಾಡೋಕ್ಕಾಗತ್ತೆ ನಾಳೆ ಅವ್ರು ಆದರೆ. ಆ ರೀತಿ ಹೇಳೋದಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಹೇಳಿದ ಸ್ಮಾರ್ಟ್ ಮೂವ್ ಅಂತ, ಅವರು ತಮ್ಮ ಬೆಂಬಲಿಗರಿಗೂ ಕೂಡ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಇವರಿಗೂ ಕೊಟ್ಟರು, ಇದು ಮಾಡಿದ್ರು. ಎಸ್ಪೆಷಲಿ ಸಿದ್ದರಾಮಯ್ಯನವರ ಬೆಂಬಲಿಗಿಂತ ಹೆಚ್ಚು ತಮ್ಮ ಬೆಂಬಲಿಗರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಹೇಳಿದ್ದಾರೆ, ಮುಚ್ಚುಗಡಿರಿ, ಬಂದ್ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಅದು ಅವ್ರಿಗೆ ಅನಿವಾರ್ಯ ಅಂತ. ಅಂದರೆ ಅವರು ಇನ್ನೂ ಜಾಸ್ತಿ ಆಟ ಆಡೋಕ್ಕೆ ಹೋದರೆ ಸೊ ದಟ್ ವಿಲ್ ಬಿ ಬೂಮ್ರ್ಯಾಂಗ್ ಆಗುತ್ತೆ, ಅದು ರಿವರ್ಸ್ ಆಗುತ್ತೆ. ಅದು ಯಾಕಂದರೆ ದ ಬಾಲ್ ಈಸ್ ಹೈಕಮಾಂಡ್ಸ್ ಇದು ಅಲ್ವಾ, ಗ್ರೌಂಡ್ನಲ್ಲಿದೆ. ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ದ ಅಲ್ಟಿಮೇಟ್ಲಿ. ಅದೇ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಎಲ್ಲ ಹೇಳ್ಬೇಕಾದ್ರೆ ನಾನು 5 ವರ್ಷ ಆಗಿರ್ತೀನಿ ಅಂತ ಹೇಳಾದ್ಮೇಲೆ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ ಮಾಡೋದು ಅಲ್ವಾ. ಅಂದರೆ ಅದು ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ, ನನ್ನನ್ನೇ ಮತ್ತೆ ಮಾಡಿ ಅಂತ ಇವರು ಅದನ್ನೇ ಇವರು ಯಾಕೆ ಹೇಳ್ತಾರೆ, ನೀವೆಲ್ಲ ಸುಮ್ಮನಿರಿ, ಹೈಕಮಾಂಡ್ ಬಿಟ್ಟಿದ್ದು ಯಾಕೆ ಮಾಡಲ್ಲ ನೋಡೋಣ, ನಮ್ಮ ನಡುವೆ ಅಧಿಕಾರ ಹಂಚಿಕೆ ಆಗಿದೆ. ಅದು ಡಿ ಕೆ ಶಿವಕುಮಾರ್ ಅದು ಆಗಿದೆ, ಅವ್ರು ಮಾಡಬೇಕು. ಇಲ್ಲದಿದ್ದರೆ ನನಗೆ ಹೈಕಮಾಂಡ್ ವಚನ ಭ್ರಷ್ಟ ಆಗುತ್ತಾ, ನೋಡ್ಕೊತೀನಿ. ಐ ಹ್ಯಾವ್ ಆಪ್ಷನ್ ಅಂತ ತೋರ್ಸೋಕ್ಕೆ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಈಸ್ ಟ್ರೈಂಗ್ ಲೈಕ್ ದ್ಯಾಟ್. ಸೊ ಈ ಮಧ್ಯೆ ಇವರ ಹೇಳಿಕೆಗಳೇನಿವೆ ಇದನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ಬೋದು ಅನ್ನೋ ಭಯನೂ ಇದೆ ಡಿ ಕೆ ಅವರಿಗಿದೆ. ಖಂಡಿತ. ಯಾಕಂದರೆ ಸಿದ್ದರಾಮಯ್ಯವ್ರ ಬೆಂಬಲಿಗ ವಿಚಾರದಲ್ಲಿ ನಾವು ಮಾತಾಡಿ, ರಾಜಣ್ಣ ವಿಚಾರದಲ್ಲಿ ಇನ್ನೊಂದರಲ್ಲಿ ಹೈಕಮಾಂಡ್ ವಾಸ್ ಸೋ ಸ್ಟ್ರಿಕ್ಟ್. ಈ ವಿಚಾರದಲ್ಲಿ ಇವ್ರ ವಿಚಾರದಲ್ಲಿ ಆಗಲ್ಲ ಅಂತ ಹೆಂಗೆ ಹೇಳೋದು? ಅದ್ರ ಜೊತೆಗೆ ಈಗ ಹೇಳ್ಬೋದು, ಅವರಿಗೆ ಹೈಕಮಾಂಡು ಮೊದಲೆಷ್ಟು ತಮ್ಮನ್ನು ಬೆಂಬಲಿಸ್ತಾ ಇತ್ತೋ ಅಷ್ಟು ಬೆಂಬಲಿಸ್ತಾ ಇಲ್ಲ ಅನ್ನೋದು ಗೊತ್ತಿದೆ ಅವರಿಗೆ, ಬಿಕಾಸ್ ಆಫ್ ಫೀಸ್ ಸಾಫ್ಟ್ ಹಿಂದುತ್ವ, ಅದನ್ನೆಲ್ಲ ನಾವು ನಿನ್ನೆನೂ ಮಾತಾಡಿದ್ವಿ. ಸೊ ಈಗ ಅವರು ಒಂದು ರೀತಿ ಡಿಫೆನ್ಸಿವ್ ಬ್ಯಾಟಿಂಗ್ ಮಾಡಬೇಕಾಗಿದೆ. ಡಿಫೆನ್ಸಿವ್ ದಿಸ್ ನಾಟ್ ಫಾಸ್ಟಾಗಿ ಹೋಗ್ಬಿಟ್ಟು ಹೇಳಿಕೆ ಕೊಡುವ ಸಿಚುವೇಶನ್ ಇಲ್ಲ. ಯಾಕೆಂದರೆ ಅಲ್ಟಿಮೇಟ್ಲಿ ಏನು ಗೊತ್ತಾ, ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಎಷ್ಟು ಬೆಂಬಲ ಇದೆ ಅನ್ನೋದು ಹೈಕಮಾಂಡ್ ಆಶೀರ್ವಾದ, ಶಾಸಕಾಂಗ ಪಕ್ಷದ ಬೆಂಬಲ, ಇದರಲ್ಲಿ ಯಾವುದೋ ಒಂದಿದ್ರೂ ಕಷ್ಟ, ನಿಮ್ಗೆ ಎರಡೂ ಇರಬೇಕು. ಈಗ ಅವರಿಗೆ ಹೈಕಮಾಂಡ್ ಆಶೀರ್ವಾದ ಸಿಗಬೇಕಾದರೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಬೆಂಬಲ ಇರಬೇಕು. ಅಷ್ಟು ಕಾಣ್ತಾ ಇಲ್ಲ ಅವರಿಗೆ. ಅವರ ಸಂಖ್ಯೆ 30, 40, 50 ಒಳಗಡೆ ಅಂತ ಹೇಳಲಾಗ್ತಾ ಇದೆ.
ಸೊ ಅಂಥ ಸಿಚುವೇಶನ್ ಬಂದರೆ ಅಂದರೆ ಇವರು ಇನ್ನಷ್ಟು ವಾತಾವರಣವನ್ನು ಈ ರೀತಿ ಕೆಡಿಸಿದರೆ ಸಿದ್ದರಾಮಯ್ಯ ಮತ್ತು ಅವ್ರ ಬೆಂಬಲಿಗೆ ಸೆಡ್ ಹೊಡೆದು ನಿಂತ್ಕೊಬಿಡ್ಬೋದು. ಶಾಸಕ ಪಕ್ಷದಲ್ಲಿ ಯಾರಿಗೆ ಬೆಂಬಲ ಇದೆ ನೋಡೋಣ ಅಂತ ಹೈಕಮಾಂಡಿಗೆ ಹೇಳ್ಬೋದು. ಅವ್ರಿಗೆ ಬೆಂಬಲ ಇದ್ರೆ ಮುಖ್ಯಮಂತ್ರಿ ಮಾಡಿ, ಇಲ್ಲ ನನಗೆ ಬೆಂಬಲ ಇದ್ದರೆ ನಾನು ಕಂಟಿನ್ಯೂ ಮಾಡಿ ಅಂದ್ಬಿಡ್ಬೋದು. ಅದು ಡಿ ಕೆ ಅವರಿಗೆ ಗೊತ್ತಿದೆ. ಆ ಶಾಸಕಾಂಗ ಪಕ್ಷದಲ್ಲಿ ಏನಾದರೂ ಆ ರೀತಿ ಅದನ್ನ ಆ್ಯಸಿಡ್ ಟೆಸ್ಟ್ ಮಾಡೋ ಸಿಚುವೇಶನ್ ಬಂದರೆ ಸಿದ್ದರಾಮಯ್ಯ ಇಸ್ ಗೋಯಿಂಗ್ ಟು ವಿನ್, ನಾಟ್ ಡಿ ಕೆ. ಹೌದು, ಅದು ಅವ್ರಿಗೆ ಗೊತ್ತಿದೆ. ಅವರ ಬೆಂಬಲಿಗರ ಬೇಸ್ ಏನಿದೆ ಅದು ಹಳೆ ಮೈಸೂರು ಪ್ರದೇಶ ಒಕ್ಕಲಿಗ ಬೆಲ್ಟಿಗೆ ಸೀಮಿತ ಹಾಕೊಂಡಿದೆ, ಉಳಿದ ಕಡೆ ಜಾಸ್ತಿ ಇಲ್ಲ. ಸೊ ಅವ್ರಿಗೆ ಗೊತ್ತಿದೆ. ಅವರು ಈಸಿಯಾಗಿ ತಮ್ಮ ಕ್ಲೇಮನ್ನು ಬಿಟ್ಕೊಡಲ್ಲ. ಡಿ ಕೆ ಅಟ್ ಎನಿ ಕಾಸ್ಟ್ ನಾನು ಈ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ತೀರ್ಮಾನ, ಆಗಲೇಬೇಕು ಅಂತ ತೀರ್ಮಾನ. ಆದರೆ ಅವರಿಗೆ ಅವರ ಶಕ್ತಿಯ ಅರಿವು ಕೂಡ ಇದೆ. ಅವರು ಮೊದಲಿಂದ ನೋಡಿ, ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ನಡೀತಾ ಇತ್ತಲ್ಲ, ಆವಾಗಲಿಂದನೂ ಕೂಡ ಅವರಿಗೆ ಒಂದು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದ್ದ ಒಂದು ಅಂಶ ಇತ್ತು. ಅವರು ಮೊದಲ ದಿನಗಳು ಪ್ಲೇ ಮಾಡಿದ್ರು, ಸಿದ್ದರಾಮಯ್ಯನವರ ಮನವೊಲಿಸಿ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹೀಸ್ ಟ್ರೈಡ್. ಹೌದು, ಯಾಕೆಂದರೆ ಆವಾಗ ಮಾತ್ರ ಸಿದ್ದರಾಮಯ್ಯನ ಬೆಂಬಲಿಗರು ತಮಗೆ ಬೆಂಬಲ ಕೊಡ್ತಾರೆ. ಅದರಿಂದ ಅವರು ವಿರೋಧ ಹೋಗೋದು ಬೇಡ ಅಂತ ಪ್ಲೇ ಮಾಡಿ, ಅದು ಒಂದು ಹಂತಕ್ಕೆ ಬಂದಾಗ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಈ ಮನವೊಲಿಕೆ ಸಾಧ್ಯ ಇಲ್ಲದ್ದು ಬಿಕಾಸ್ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರೋರು ಬೆಂಬಲಿಗರು ಇದ್ದಾರಲ್ಲ, ಅವರು ಸಿದ್ದರಾಮಯ್ಯನ ಕಂಟಿನ್ಯೂ ಆಗಬೇಕು, ದೇ ಆರ್ ಸೋ ಎಡೋಮೆಂಟ್. ಸೊ ಅದು ಗೊತ್ತಾದ ಮೇಲೆ ಅವರು ಸ್ಟ್ರಾಟಜಿಯನ್ನು ಡಿ ಕೆ ಸ್ವಲ್ಪ ಬದಲಿಸಿದ್ರು. ಈ ಸಾಫ್ಟ್ ಹಿಂದುತ್ವ ತಗೊಂಡ್ರು, ಸದಾವತ್ಸಲೆ ಅಂದರು, ಇದೆಲ್ಲ ಅಂದರು. ಸೊ ಅದಾದ ತಕ್ಷಣ ಅದು ಬೂಮ್ರ್ಯಾಂಗ್ ಆಯಿತು. ಸೊ ಅದಾದ ಮೇಲೆ ನೋಡಿ, ನಿನ್ನೆ ಅವರು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಮತ್ತೆ ಅವರು ಪ್ಲೇಟನ್ನು ಸ್ವಲ್ಪ ಬದಲಿಸಿದ್ದಾರೆ. ಸೊ ಗಾಂಧಿ ಹೇಳ್ತಾ ಇದ್ದಂಥ ಇದನ್ನು ನಿನ್ನೆ ರೆಫರ್ ಮಾಡ್ತಾ ಇದ್ರು, ಅವರು ಬಿ ಜೆ ಪಿಯನ್ನು ಮಾಡ್ತಾಯಿದ್ರು ಅಂತ. ಈಸ್ ಇನ್ ಸಚ್ ಎ ಸಿಚುವೇಶನ್, ಅವರಿಗೆ ಒಂಥರ ಹೀಗೆ ಸ್ಪಷ್ಟವಾಗಿ ಮೂವ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಗ್ತಾ ಇಲ್ಲ. ಈಗ ಗಾಳಿ ಬಂದ ಕಡೆ ಈ ಕಡೆ ಮಾಡೋದಾ ಈ ಕಡೆ ಮಾಡೋದಾ ಅದು ಅವರಿಗೆ ಕನ್ಫ್ಯೂಷನ್. ಹೌದು, ಎಲ್ಲೆಲ್ಲಿ ಇದಾಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅಂದರೆ ಸಾಫ್ಟ್ ಹಿಂದುತ್ವದ ಒಂದು ಬೆದರಿಕೆ ಒಡ್ಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೋ ಲಕ್ಷಣ ಕಾಣ್ತಾ ಇಲ್ಲ ಅವರಿಗೀಗ. ಅದು ಮೇಜರು. ಆದ್ದರಿಂದ ಮತ್ತವರು ಸೆಕ್ಯುಲರ್ ರೀತಿಯ ಅದೇ ಗಾಂಧಿದು ಇದೆಯಲ್ಲ, ಏನು ಅಲ್ಲ ತೇರೆ ನಾಮ ಅಲ್ಲ, ಇದು ಅದು ಏನೋ ಹೇಳ್ತಾ ಕೂತ್ಕೊಂಡಿದ್ರು ನಿನ್ನೆ. ಸೊ ಈಸ್ ಎಲ್ಲ ಕಡೆ ಟೆಸ್ಟ್ ಮಾಡ್ತಿದ್ದಾರೆ ಅವರು, ವಾಟ್ ವಿಲ್ ಹ್ಯಾಪನ್ ಅಂತ. ಆ ಕಾರಣಕ್ಕೆ ಅವ್ರಿಗೆ ಅದು ಒಂಥರ ಹೇಗೆ ಗೊತ್ತಾ, ಅವರ ನೋಟಿಸ್ ಕೊಟ್ಟರು ಕೂಡ ಅವ್ರ ಬೆಂಬಲಿಗರಿಗೆ ಈಗ ನಾವು ಪ್ರೀತಿಯಿಂದ ಬೈತೀವಲ್ರಿ, ಯಾರು ತುಂಬ ಪ್ರೀತಿ ಇದೆ ಅಂದರೆ ಅವ್ರು ಬೈತಿರ್ತೀವಿ, ನಾವು ಪ್ರೀತಿಯಿಂದ ಬೈತಿರ್ತೀವಿ. ಈ ದ್ವೇಷದಿಂದ ಬೈಯೋದಕ್ಕೂ ಪ್ರೀತಿಯಿಂದ ಬೈಯೋದಕ್ಕೂ ವ್ಯತ್ಯಾಸ ಇದೆ. ದಟ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಡೋದು. ಪ್ರೀತಿ ಅದರ ಹಿಂದೊಂದು ಇರುತ್ತೆ. ಅದರಿಂದ ನೋಟಿಸ್ ಕೊಟ್ಟು ಅವ್ರು ಏನು ಹೇಳಿಕೆ ಕೊಡ್ತಿದ್ದಾರೆ ಅದರ ಹಿಂದೂ ಕೂಡ ಅವ್ರ ಬೆಂಬಲಿಗರ ಬಗ್ಗೆ ಒಂದು ಪ್ರೀತಿ ಇದೆ ಅವರಿಗೆ. ಯು ಕ್ಯಾನ್ ಗೇಜ್ ಇಟ್. ರಂಗನಾಥ್ ಅವ್ರ ಬಗ್ಗೆ ಆಗಲಿ, ಅವ್ರ ಬಗ್ಗೆ ಎಲ್ಲ ಪ್ರೀತಿ ಇದೆ. ನೀವು ಸುಮ್ಮನಿರಪ್ಪ, ನಾನು ಹಾಕ್ತೀನಿ, ಸುಮ್ಮನಿರ್ರಿ, ಆದ್ಮೇಲೆ ಮಾಡ್ತೀನಿ, ಈಗೆಲ್ಲ ತರಲೆ ಮಾಡೋಕ್ಕೆ ಹೋಗ್ಬಿಡಿ ಅನ್ನೋ ಒಂದು ಬುದ್ಧಿ ಮಾತು ಹೇಳುವ ರೀತಿಯಲ್ಲಿ ಮಾಡಿದ್ದಾರೆ. ನೋಡೋಣ ಸರ್ ಏನಾಗಬಹುದು. ಸಿಎಂ ಬದಲಾವಣೆ ಆಗುತ್ತಾ? ನವೆಂಬರ್ನ ನಂತರ ರಾಜಕೀಯದಲ್ಲಂತೂ ಒಂದಷ್ಟು ಕ್ರಾಂತಿಗಳಾಗೋದಂತೂ ಸತ್ಯ ಅಂತ ಅನ್ನಿಸ್ತಾ ಇದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಅದು ಕಾಂಗ್ರೆಸ್ ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗೋದ್ರಲ್ಲಿ ಎರಡು ಮಾತಿಲ್ವಾ? ಅಥವಾ ಸಿದ್ದರಾಮಯ್ಯ ಅವರೇನೇ ಕಂಟಿನ್ಯೂ ಆಗಬಹುದಾ ಅಥವಾ ಫೈಟ್ ಆಗತ್ತಾ? ಅದು ದೊಡ್ಡ ಮಟ್ಟದಲ್ಲಿ ಆದರೆ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅನ್ನುವಂತಹ ವಿಚಾರ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ನಾವು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.